ಮೊದಲು ಅವಮಾನ ಆಮೇಲೆ ಸನ್ಮಾನ ಅನ್ನೋ ಮಾತು ಅಕ್ಷರಶಃ ಸತ್ಯ. ಯಾಕಂದ್ರೆ ಜೀವನದಲ್ಲಿ ಅವಮಾನ ಅನುಭವಿಸದೇ ಇರೋ ವ್ಯಕ್ತಿ ಯಾರೂ ಇಲ್ಲ ಅನ್ಸತ್ತೆ. ಯಾವುದೇ ಕೆಲಸ ಮಾಡಲು ಹೋದ್ರೆ ಮೊದಲು ಆಗೋದೇ ಅವಮಾನ, ಇದಾದ ನಂತರ ಸನ್ಮಾನ. ಇದಕ್ಕೆ ಪಕ್ಕಾ ಸೂಟ್ ಆಗೋದು ಅಂದ್ರೆ ಅದು ಹಾರ್ದಿಕ್ ಪಾಂಡ್ಯ. ಐಪಿಎಲ್ನಲ್ಲಿ ವಿಲನ್, ವಿಶ್ವಕಪ್ನಲ್ಲಿ ಹೀರೋ. 2024ರ ಆವೃತ್ತಿಯ ಐಪಿಎಲ್ನಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ನಾವು ಹೊಸದಾಗಿ ಹೇಳಬೇಕಾಗಿಲ್ಲ. ಗುಜರಾತ್ ಟೈಟಾನ್ಸ್ನಿಂದ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಹಾರ್ದಿಕ್ ಪಾಂಡ್ಯ ವಾಪಸ್ಸಾಗಿದ್ರು. ಕೇವಲ ತಂಡದ ಸದಸ್ಯನಾಗಿ ಹಾರ್ದಿಕ್ ವಾಪಸ್ಸಾಗಿರಲಿಲ್ಲ, ಬದಲಾಗಿ ಮುಂಬೈ ತಂಡದ ನಾಯಕನಾಗಿ ಎಂಟ್ರಿ ಕೊಟ್ಟಿದ್ರು. ಇದು ರೋಹಿತ್ ಶರ್ಮಾ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಯಾಕಂದ್ರೆ 5 ಬಾರಿ ಮುಂಬೈ ತಂಡಕ್ಕೆ ಐಪಿಎಲ್ ಕಪ್ ಗೆದ್ದುಕೊಟ್ಟಿದ್ದ ರೋಹಿತ್ ಶರ್ಮಾರನ್ನೇ ಮ್ಯಾನೇಜ್ಮೆಂಟ್ ನಾಯಕತ್ವ ಸ್ಥಾನದಿಂದ ಕೆಳಗಿಳಿಸಿತ್ತು. ಅಂದು ಖಳನಾಯಕ, ಇಂದು ಜನರ ಪ್ರೀತಿ ಗಳಿಸಿದ ಸಾಧಕ. 2024ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಲೀಡ್ ಮಾಡಿದ್ದ ಹಾರ್ದಿಕ್ ಪಾಂಡ್ಯ ಟೂರ್ನಿಯಲ್ಲಿ ಮುಂಬೈ ಹೀನಾಯ ಪ್ರದರ್ಶನ ನೀಡಿತ್ತು. ಇದಕ್ಕೆ ಹಾರ್ದಿಕ್ ಪಾಂಡ್ಯ ಅವರ ನಾಯಕತ್ವವೇ ಅಂತ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾರ್ದಿಕ್ ಪಾಂಡ್ಯರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ರು. ಗ್ರೌಂಡ್ಗೆ ಎಂಟ್ರಿ ಕೊಟ್ರೆ ಅಭಿಮಾನಿಗಳಿಂದ ಬೈಗುಳದ ಸ್ವಾಗತ ಸಿಕ್ತಿತ್ತು. ಅಲ್ಲದೆ ಮೊದಲ ಪಂದ್ಯದಲ್ಲೇ ರೋಹಿತ್ ಶರ್ಮಾರನ್ನ ಲಾಂಗ್ ಆಫ್ನಲ್ಲಿ ಸಿಕ್ಕಾಪಟ್ಟೆ ಓಡಿಸಿದ್ರು. ಅಲ್ಲದೆ ನಿರೀಕ್ಷಿತ ಪ್ರದರ್ಶನ ನೀಡದ ಪಾಂಡ್ಯ ಮುಂಬೈ ಅಭಿಮಾನಿಗಳ ಪಾಲಿಗೆ ಖಳನಾಯಕರಂತೆ ಕಂಡ್ರು. ಗ್ರೌಂಡ್ನಲ್ಲಿ ಓಡಿದ ನಾಯಿಯನ್ನ ಹಾರ್ದಿಕ್ಗೆ ಹೋಲಿಸಿದ ಫ್ಯಾನ್ಸ್. ಹಾರ್ದಿಕ್ ಪಾಂಡ್ಯ ಅಂದುಕೊಂಡಷ್ಟು ಮುಂಬೈ ಅಭಿಮಾನಿಗಳಿಂದ ಬೆಂಬಲ ಸಿಕ್ಲಿಲ್ಲ. ಬದಲಾಗಿ ಹಾರ್ದಿಕ್ ಗ್ರೌಂಡ್ಗೆ ಎಂಟ್ರಿ ಕೊಟ್ರೆ ಸಾಕು, ಗೋ ಬ್ಯಾಕ್ ಹಾರ್ದಿಕ್, ರೋಹಿತ್ ಶರ್ಮಾ ಈಸ್ ಬೆಸ್ಟ್ ಕ್ಯಾಪ್ಟನ್, ಚಪ್ರಿ ಹಾರ್ದಿಕ್ ಅಂತಲೇ ಅಭಿಮಾನಿಗಳು ಹೀಯಾಳಿಸ್ತಿದ್ರು. ಇದಕ್ಕೆಲ್ಲ ತಲೆಕೆಡಿಸಿಕೊಳ್ಳದ ಪಾಂಡ್ಯ ಮುಂಬೈ ತಂಡವನ್ನ ಮುನ್ನಡೆಸಿದ್ರು. ಆದರೆ ನಿರೀಕ್ಷಿತ ಪ್ರದರ್ಶನ ನೀಡದ ಮುಂಬೈ ಪಾಯಿಂಟ್ ಟೇಬಲ್ನಲ್ಲಿ ಕೊನೆ ಸ್ಥಾನ ಗಳಿಸಿತು. ಇದರಿಂದ ಹಾರ್ದಿಕ್ ಒಳಗೊಳಗೆ ಮತ್ತಷ್ಟು ಕುಸಿದು ಹೋದ್ರು. ಹೀಯಾಳಿಸಿದ್ರು ಅಭಿಮಾನಿಗಳು, ಕೈಕೊಟ್ಟ ಮಡದಿ. ಒಂದೆಡೆ ಗ್ರೌಂಡ್ನಲ್ಲಿ ಅಭಿಮಾನಿಗಳು ಹೀಯಾಳಿಸ್ತಾ ಇದ್ರೆ, ಮತ್ತೊಂದೆಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾರ್ದಿಕ್ರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ರು. ಏನೊಂದ್ ಕಡೆ ಹಾರ್ದಿಕ್ ಸಂಸಾರದಲ್ಲಿ ಬಿರುಕು ಮೂಡಿತ್ತು. ಅದೇನಂದ್ರೆ ಕೈ ಹಿಡಿದ ಮಡದಿ ಡಿವೋರ್ಸ್ ಕೊಟ್ಟಿದ್ಲು. ಮೊದಲೇ ಅಭಿಮಾನಿಗಳ ನಡೆಯಿಂದ ನೊಂದು ಹೋಗಿದ್ದ ಹಾರ್ದಿಕ್, ಇತ್ತ ಪತ್ನಿ ನತಾಶಾ ಡಿವೋರ್ಸ್ ಹಾರ್ದಿಕ್ರನ್ನ ಎನ್ನಿಲ್ಲದಂತ ನೋವಿಗೆ ದೂಡಿತ್ತು. ನೋವಿನಲ್ಲೇ ವಿಶ್ವಕಪ್ ಆಡಿದ ಹಾರ್ದಿಕ್ ಪಾಂಡ್ಯ. ಮೊದಲೇ ಮನಸ್ಸು ಸರಿಯಿಲ್ಲದೆ ಒದ್ದಾಡ್ತಿದ್ದ ಪಾಂಡ್ಯಗೆ ಮತ್ತೊಂದು ಚಾಲೆಂಜ್ ಎದುರಾಗಿತ್ತು. ಅದೇ ಟಿ20 ವಿಶ್ವಕಪ್. ವೆಸ್ಟ್ ಇಂಡೀಸ್ ಹಾಗೂ ಯುಎಸ್ಎ ರಾಷ್ಟ್ರಗಳು ಜಂಟಿಯಾಗಿ ಆಯೋಜಿಸಿದ್ದ ಟೂರ್ನಿಯಲ್ಲಿ ಟೀಂ ಇಂಡಿಯಾ ಭಾಗಿಯಾಗಿತ್ತು. ಅದರಲ್ಲೂ ರೋಹಿತ್ಗೆ ನಾಯಕನ ಸ್ಥಾನ, ಹಾರ್ದಿಕ್ಗೆ ಉಪನಾಯಕನ ಸ್ಥಾನ ನೀಡಲಾಗಿತ್ತು. ಈ ಬಾರಿ ಹೇಗಾದ್ರೂ ಮಾಡಿ ವಿಶ್ವಕಪ್ ಗೆದ್ದು ಮತ್ತೆ ಅಭಿಮಾನಿಗಳ ಮನಸ್ಸು ಗೆಲ್ಲಲೇಬೇಕು ಅಂತ ಹಾರ್ದಿಕ್ ನಿರ್ಧಾರ ಮಾಡಿದ್ರು. ಅದರಂತೆ ವಿಶ್ವಕಪ್ನಲ್ಲಿ ಅಭೂತಪೂರ್ವ ಪ್ರದರ್ಶನ ಕೊಟ್ರು ಪಾಂಡ್ಯ. ವಿಶ್ವಕಪ್ನಲ್ಲಿ ಆಡಿದ ಎಲ್ಲಾ ಪಂದ್ಯಗಳಲ್ಲಿ 11 ವಿಕೆಟ್ ಪಡೆಯೋದ್ರ ಜೊತೆಗೆ 144 ರನ್ ಗಳಿಸಿ ಟೀಂ ಇಂಡಿಯಾ ಗೆಲುವಿನಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ರು. ಟಿ20 ವಿಶ್ವಕಪ್ ಫೈನಲ್ನಲ್ಲಿ ಅಭಿಮಾನಿಗಳ ಹೃದಯ ಗೆದ್ದ ಹಾರ್ದಿಕ್. ಹೌದು, ಇದು ಕನಸೋ ಏನೋ ಗೊತ್ತಿಲ್ಲ. ಸೌತ್ ಆಫ್ರಿಕಾ ವಿರುದ್ಧ ನಡೆದ ಪಂದ್ಯದಲ್ಲಿ ಟೀಂ ಇಂಡಿಯಾ ರೋಚಕ ಗೆಲುವು ಸಾಧಿಸಿ ಚಾಂಪಿಯನ್ ಆಗಿತ್ತು. ಅವತ್ತು ಇನ್ನಿಂಗ್ಸ್ನ ಕೊನೆ ಓವರ್ನಲ್ಲಿ ಆಫ್ರಿಕಾ ಗೆಲುವಿಗೆ 16 ರನ್ಗಳ ಅವಶ್ಯಕತೆ ಇತ್ತು. ಆಗ ಬೌಲಿಂಗ್ ಯಾರಿಗಪ್ಪ ಕೊಡೋದು ಅಂತ ಯೋಚಿಸ್ತಾ ಇದ್ದ ರೋಹಿತ್ ಶರ್ಮಾಗೆ ಹೊಳೆದಿದ್ದು ಇದೇ ಹಾರ್ದಿಕ್ ಪಾಂಡ್ಯ. ಅಭಿಮಾನಿಗಳ ಪ್ರೀತಿ ಕಂಡು ಕಣ್ಣೀರಿಟ್ರು ಹಾರ್ದಿಕ್ ಪಾಂಡ್ಯ. ಏನು ಟೀಂ ಇಂಡಿಯಾ ಗೆಲ್ತಾ ಇದ್ದಂತೆ ಮೈದಾನದಲ್ಲೇ ಹಾರ್ದಿಕ್ ಪಾಂಡ್ಯ ಕಣ್ಣೀರಿಟ್ರು. ಐಪಿಎಲ್ನಲ್ಲಿ ಆದ ಅವಮಾನ, ವಿಶ್ವಕಪ್ನಲ್ಲಿ ಸನ್ಮಾನ ಸಿಕ್ಕಿತ್ತು. ಅಭಿಮಾನಿಗಳ ಪಾಲಿಗೆ ವಿಲನ್ ಆಗಿದ್ದ ಹಾರ್ದಿಕ್ ಪಾಂಡ್ಯ
ಇಂದು ಅದೇ ಅಭಿಮಾನಿಗಳ ಪಾಲಿಗೆ ಹೀರೋ ಆಗಿದ್ದಾರೆ. ಇದಲ್ವಾ ಸಾಧನೆ ಅಂದ್ರೆ? ಇನ್ನು ವಿಶ್ವಕಪ್ ಹಿಡಿದು ತಾಯ್ನಾಡಿಗೆ ಆಗಮಿಸಿದ ಟೀಂ ಇಂಡಿಯಾಗೆ ಹಿಂದೆಂದೂ ಕಾಣದ ರೀತಿಯಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿತ್ತು. ಸ್ವತಃ ಮೋದಿಯೇ ಮನೆಗೆ ಆಹ್ವಾನಿಸಿ ಟೀಂ ಇಂಡಿಯಾದ ಸಾಧನೆಯನ್ನ ಮನಸ್ಸು ಪೂರ್ವಕವಾಗಿ ಹಾಡಿ ಹೊಗಳಿದ್ರು. ಇದಲ್ಲದೆ ಮುಂಬೈನಲ್ಲಿ ನಡೆದ ರೋಡ್ ಶೋನಲ್ಲಿ ಸಾವಿರಾರು ಅಭಿಮಾನಿಗಳು ಜೈಕಾರ ಹಾಕಿ ಘೋಷಣೆ ಕೂಗಿ ಕುಣಿದು ಕುಪ್ಪಳಿಸಿದ್ರು. ಇದನ್ನೆಲ್ಲ ನೋಡಿದ ಹಾರ್ದಿಕ್ ಪಾಂಡ್ಯ ಕಣ್ಣೀರಿಟ್ರು. ಅಲ್ಲದೆ ಎಲ್ಲಿ ಹಿಯಾಳಿಸಿದ್ರೂ ಅದೇ ಗ್ರೌಂಡ್ನಲ್ಲಿ ಹಾರ್ದಿಕ್ ಅನ್ನೋ ಘೋಷಣೆಗಳು ಕೇಳಿ ಬಂದಿತ್ತು. ಅದಕ್ಕೆ ಹೇಳೋದು ಮೊದಲು ಅವಮಾನ ನಂತರ ಸನ್ಮಾನ ಅಂತ. ನಿಜಕ್ಕೂ ಹಾರ್ದಿಕ್ ಪಾಂಡ್ಯರ ಸ್ಟೋರಿ ಅದೆಷ್ಟೋ ಜನರ ಪಾಲಿಗೆ ಸ್ಫೂರ್ತಿಯ ಚಿಲುಮೆಯಾಗಿದೆ.